ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಯಶೋದಾಸ್ ಕಿಚನ್ ಲೈಫಿಗೆ ಸ್ವಾಗತ. ಈ ಗಿಡ ನೋಡ್ತಾ ಇದ್ದೀರಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ ಗಿಡ, ಚಟ್ಟೆ ಗಿಡ ಅಂತ. ಈ ಚಟ್ಟೆ ಗಿಡ ಸೊಪ್ಪಿನಿಂದ ನಾವು ಪಲ್ಯವನ್ನು ಮಾಡೋಣ ಇವತ್ತು. ನೋಡಿ ವೀಕ್ಷಕರೇ, ನಾವು ಗಿಡದಿಂದ ಸೊಪ್ಪನ್ನು ತಂದಿದ್ದೇವೆ. ಆ ಸೊಪ್ಪನ್ನು ಒಂದ್ಸಲ ನೋಡ್ಕೋಬೇಕು, ಏನಾದರೂ ಹುಳ ಇದೆಯಾ ಅಂತ ಒಂದ್ಸಲ ನೋಡಬೇಕು ಚೆನ್ನಾಗಿ. ಆಮೇಲೆ ಅದರಲ್ಲಿರುವಂತಹ ಸೊಪ್ಪಿನ ಎಲೆ ಮತ್ತು ಚಿಗುರನ್ನು ಮಾತ್ರ ಬೇರೆ ಬೇರೆ ಮಾಡಿ ಇಡಬೇಕು. ಸೊಪ್ಪಿನ ಎಲೆ ಮತ್ತು ಚಿಗುರನ್ನು ಮಾತ್ರ ಸಪ್ರೇಟ್ ಮಾಡಿ ಇಡಬೇಕು, ಈ ಥರ. ಆಮೇಲೆ ಅದರಲ್ಲಿರುವಂಥ ದಂಟನ್ನು ಹಾಕಬಾರ್ದು. ಈ ಥರ ದಂಟಿರುತ್ತಲ್ಲ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ದಂಟಿದ್ದರೆ ಪಲ್ಯ ಚೆನ್ನಾಗಿ ಬರಲ್ಲ, ಆಯಿತಾ. ಖಾಲಿ ಸೊಪ್ಪಿನ ಎಲೆ ಮತ್ತು ಚಿಗುರಿದ್ರೆ ಸಾಕಾಗುತ್ತೆ, ಚೆನ್ನಾಗಾಗುತ್ತೆ, ಆಯಿತಾ. ಇದನ್ನು ರೆಡಿ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದನ್ನು ಚೆನ್ನಾಗಿ ಕತ್ತರಿಸಿ ಇಡಿ. ಆಮೇಲೆ ಹಲಸಿನ ಬೀಜ ಗೊತ್ತಿದೆ ನಿಮಗೆ, ಹಲಸಿನ ಬೀಜ ಇದು. ಆ ಹಲಸಿನ ಬೀಜವನ್ನು ಚೆನ್ನಾಗಿ ಗುದ್ದಿ ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿ. ಇವಾಗ ಒಂದು ಬಾಣಲೆ ತಗೊಳ್ಳಿ. ಆ ಬಾಣಲೆಗೆ ಹಲಸಿನ ಬೀಜ ತೆಗೆದುಕೊಂಡಿದ್ದೀವಲ್ವ ನಾವು, ಅದನ್ನು ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ಹಾಕಿ, ಬಾಣಲೆಗೆ ಹಾಕಿ, ಅದಕ್ಕೆ 1 ಲೋಟ ನೀರನ್ನು ಹಾಕಿ, ಸ್ವಲ್ಪ ಅಂದರೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು 10 ನಿಮಿಷ ಬೇಕಾಗುತ್ತೆ ಬೇಯಲಿಕ್ಕೆ, ಆಯಿತಾ. ನೋಡಿ ಬೆಂದಿದೆ, ಇವಾಗ ನೋಡಿ ಬೆಂದಿದೆ. ಇದನ್ನು ಸಪ್ರೇಟಾಗಿ ಎತ್ತಿಡ್ಕೊಳ್ಳಿ. ಆಮೇಲೆ ಇನ್ನೊಂದಿದೆ, ಅದನ್ನು ಸಹ ಹೇಳ್ತೀನಿ. ಈಗ ಪುನಃ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ ಕುಚ್ಚಲಕ್ಕಿ ಗೊತ್ತಿದೆಯಲ್ಲ ನಿಮಗೆ, ನೋಡಿ ಈ ಥರ ಇರುತ್ತೆ ಕುಚ್ಚಲಕ್ಕಿ. ಈ ಕುಚ್ಚಲಕ್ಕಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಸಹ 10 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ. ಇದು ಯಾಕಂದರೆ ಪಲ್ಯ ರುಚಿಯಾಗಿ ಬರಬೇಕಲ್ವ, ಅದಕ್ಕೋಸ್ಕರ, ಆಯಿತಾ. ನಾನು ಹೇಳ್ತೇನೆ ಏನು ಮಾಡಬೇಕಂತ. ಇದನ್ನು ಸಹ ಹುರಿದು ತೆಗೆದು ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ 4-5 ಒಣಮೆಣಸು, ಆಮೇಲೆ ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಆಮೇಲೆ 1 ಚಿಟಿಕೆಯಷ್ಟು ಜೀರಿಗೆ. ಇದಿಷ್ಟನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಏನೆಲ್ಲ, ಒಣಮೆಣಸು, ಕೊತ್ತಂಬರಿ, ಜೀರಿಗೆ, ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆಗೇನು ನಾವು ಕುಚ್ಚಲಕ್ಕಿ ಹುರಿದು ಇಟ್ಕೊಂಡಿದ್ದೀವಲ್ಲ, ಅದನ್ನು ಸಹ ಸೇರಿಸ್ಬೇಕು ಇದಕ್ಕೆ. ಇದು ನೋಡಿ ಕುಚ್ಚಲಕ್ಕಿ, ಇದನ್ನು ಹಾಕಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇವಾಗ ಪೌಡ್ರ್ ರೆಡಿಯಾಗಿದೆ. ಇವಾಗ ಸ್ವಲ್ಪ ಬೆಲ್ಲ ಮತ್ತು ಹುಳಿಯನ್ನು ತೆಗೆದಿಟ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಟೊಮೊಟೊ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು, ಎಲ್ಲವನ್ನು ಸಹ ರೆಡಿ. ಇವಾಗ ಪಲ್ಯ ಮಾಡುವ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ, ಆಮೇಲೆ ನೀರುಳ್ಳಿ, ಟೊಮೊಟೊ, ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕಿ, ಅಂದರೆ ಚಿಟಿಕೆಯಷ್ಟು, ಅದನ್ನು ಸಹ ಬಾಡಿಸ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಬಾಡಿಸ್ಕೊಳ್ಳಿ. ಕಟ್ ಮಾಡಿರುವಂತಹ ಚಟ್ಟೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ನೋಡಿ, ಈ ಸೊಪ್ಪಿನಲ್ಲಿ ಔಷಧೀಯ ಗುಣ ಇದೆ. ಅದೇನೆಂದರೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಮತ್ತು ರಕ್ತವನ್ನು ಶುದ್ಧೀಕರಿಸುತ್ತೆ. ಇವಾಗ ಸ್ವಲ್ಪ ಬೆಲ್ಲ ತಗೊಂಡು ಹಾಕಿ, ಸ್ವಲ್ಪ ಹುಳಿ ತಗೊಳ್ಳಿ. ಇದನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳಿ, ನೀಟಾಗಿ ಬೆರೆಸ್ಕೊಳ್ಳಿ. ಆಮೇಲೆ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಹಲಸಿನ ಬೀಜವನ್ನು ಇದಕ್ಕೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, ಆಮೇಲೆ 1/4 ಲೋಟದಷ್ಟು ನೀರನ್ನು
ಮಿಕ್ಸ್ ಮಾಡಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಮಾಡಿ ಇಟ್ಕೊಂಡಿರುವಂಥ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡಿ. ಇದ್ರ ಜೊತೆಗೆ ಕಾಯಿ ತುರಿನೂ ಹಾಕಿಬಿಡಿ. ಇದ್ರ ಜೊತೆಗೇನು ಕಾಯಿ ತುರಿಯನ್ನು ಮಿಕ್ಸ್ ಮಾಡಿಬಿಡಿ. ಕಾಯಿ ತುರಿ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ. ನೋಡಿ, ಚಕ್ಕೆ ಪಲ್ಯ ರೆಡಿ ಆಗ್ತಾ ಉಂಟು. ರೆಡಿಯಾಗಿದೆ ನೋಡಿ. ರುಚಿಕರವಾದ ಆರೋಗ್ಯಕರವಾದ ಚಕ್ಕೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು ವೀಕ್ಷಕರೇ. ಯಶೋದಾಸ್ ಕಿಚನ್ ಲೈಫಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.